ಕೊಡು ವದೆ ಕೊಡು ಅಂತ. ಬಟ್ ಕೆಲವರು ಹೆಂಗ್ ಅನ್ಕೊಬಿಡ್ತಾರೆ ಅಂತಂದ್ರೆ ನನ್ನನ್ನೇ ಕೆಟ್ಟೋಳ್ ಮಾಡ್ಬಿಡ್ತಾರೆ ಒಂದೊಂದ್ಸಲಿ. ಹೋಗಿ ಬಂದು ಅದೇನೋ ಅಂತಾರಲ್ಲ ನಮ್ ತಲೆಗೆ ಬರುತ್ತೆ ಅಂತ ಹಂಗಾಗ್ಬಿಡುತ್ತೆ. ಅದಕ್ಕೆ ಹಾಯ್ ಮಾಡು. ಇವಳಿಗೆ ಕೈಲಾಗಲ್ಲ, ಇವಳಿಗೆ ಮಾಡಕ್ ಬರಲ್ಲ, ಇವಳಿಗೆ ಏನೂ ಬರಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸಂಡೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಬಂದೆ ನಾನು ಯಲಹಂಕದಿಂದ. ಸಂಜೆನೆ ಬರೋಣ ಅಂತ ಅನ್ಕೊಂಡೆ, ಬಟ್ ನಮ್ಮತ್ತೆ ಅವರ ತವ್ರ ಮನೆಗೆ ಹಬ್ಬ ಇದೆ ಅಂತ ಹೋದ್ರು. ಸೊ ಹಂಗಾಗಿ ನಾನು ಸಹ 10:15 ಮನೆ ಬಿಟ್ಟಿದ್ದು. ನೋಡಿ 12:15 ಹೊತ್ತಿಗೆಲ್ಲ ಮನೇಲಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು ನಿಜವಾಗ್ಲೂನು. ಮಕ್ಳನ್ನ ಎತ್ಕೊಂಡ್ ಬರೋ ಅಷ್ಟ್ರಲ್ಲಿ ಸಾಕ್ ಅನ್ಸ್ಬಿಡುತ್ತೆ. ಬಟ್ ಏನ್ ಮಾಡ್ತೀರಾ, ನಮ್ದು ಪರಿಸ್ಥಿತಿ ಹಂಗೆ ಇರೋದ್ರಿಂದ ಮಾಡ್ಲೇಬೇಕು. ನನ್ಗೆ ಓಡಾಡ್ತಿರೋದಕ್ಕೆ ಏನು ಬೇಜಾರಿಲ್ಲ, ಅಲ್ಲಿಗೂ ಇಲ್ಗೂ ಓಡಾಡ್ತಿರೋದಕ್ಕೆ ಏನು ಬೇಜಾರಿಲ್ಲ. ಬಟ್ ಏನಪ್ಪ ಅಂತಂದ್ರೆ ನನ್ ಮಕ್ಳಿಗೆ ಏನಾಗುತ್ತೆ ಅನ್ನೋದು ಒಂದೇ ನಾನು ಥಿಂಕ್ ಮಾಡ್ತಾ ಇರೋದು. ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಅವರು ಸಹ ಎಲ್ಲಾನು ಅವ್ರಿಗೂ ಅರ್ಥ ಆಗ್ತಾ ಇದೆ. ಅವರು ಎಲ್ಲ ಕಲ್ತ್ಕೊಬೇಕು. ಕಷ್ಟ ಸುಖ ಎರಡೂ ಮಿಕ್ಸಪ್ ಆಗಿರ್ಬೇಕು ಜೀವನದಲ್ಲಿ. ನನಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ನಮ್ಮಪ್ಪ ನಮ್ಗೆ ಕಷ್ಟನೇ ತೋರ್ಸಿಲ್ಲ. ಇದುವರೆಗೂ ನಮ್ಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಏನೋ ಕೊಚ್ಕೊಂತವಳೆ ಅಂತಲ್ಲ, ಬಟ್ ಹಂಗೆ ಬೆಳೆಸಿರೋದು ನಮ್ನ. ಇವತ್ತು ಹೇಳ್ತೀನಿ ನೋಡಿ, ಅಮ್ಮಂದು ಇವತ್ತು 6ನೇ ತಿಂಗಳದ್ದು ಪೂಜೆ ಆಯ್ತಾ. ಇವತ್ತು ಅಷ್ಟೇನೆ ನಮ್ಮಪ್ಪ ನನ್ನ ಮಕ್ಳಿಗೆ ಯಾವ್ದೇ ರೀತಿ ಕಷ್ಟ ಗೊತ್ತಾಗ್ಬಾರ್ದು, ಅವ್ರಿಗೆ ಯಾವ್ದೇ ನೋವಾಗ್ಬಾರ್ದು, ಕುಂದುಕೊರತೆ ಆಗ್ಬಾರ್ದು ಅಂತಾನೆ ಸಾಕೊಂಡ್ ಬರ್ತಾ ಇರೋದು. ಅಂದ್ರೆ ಆಟೋದಲ್ಲೇ ಹೋಗಮ್ಮ, ಆಟೋದಲ್ಲೇ ಬಾ ಅಂತ ಹೇಳ್ತಾರೆ. ಬಟ್ ನಾನು ಬಸ್ಸಲ್ಲಿ ಇನ್ನೂ ಸೇಫ್ ಆಗಿರುತ್ತೆ ಅಂತ ಒಂದು ಯೋಚನೆ ಮಾಡ್ತೀನಿ. ಅಂಡ್ ಈ ಮಳೆ ಏನಾದ್ರು ಬಂದ್ಬಿಟ್ರೆ ದುಡ್ಡು ಕೊಟ್ಬಿಟ್ಟು ಆಟೋದಲ್ಲಿ ನಿಂತ್ಕೊಂಡ್ ಬರ್ಬೇಕಲ್ಲ ಅನ್ನೋದ್ ಒಂದ್ ಯೋಚನೆ ಮಾಡ್ತೀನಿ. ಅದ್ ಬಿಟ್ರೆ ಇನ್ನೇನಿಲ್ಲ. ಎಮರ್ಜೆನ್ಸಿ ಅಂತ ಬಂದ್ರೆ ಓಲಾ ಕ್ಯಾಬು ಆ ತರದ್ರಲ್ಲಿ ಹೋಗ್ತೀನಿ ಖಂಡಿತ. ಇದ್ರಲ್ಲಿ ನನ್ನ ಮಕ್ಳು ಏನಂದ್ರೆ ಕಿಟಕಿಲೆಲ್ಲ ನೋಡ್ಕೊಂಡ್ ಬರ್ಬೋದು ಅನ್ನೋದ್ ಒಂದ್ ಇಷ್ಟ ಪಡ್ತಾರೆ. ಅಂದ್ರೆ ಸೇಫ್ ಇರುತ್ತೆ, ಬಸ್ಸಲ್ಲಿ ಸೇಫ್ ಇರುತ್ತೆ ಅಲ್ವಾ. ಆಮೇಲೆ ಇನ್ನೊಂದು ಫೆಸಿಲಿಟಿ ಇರೋದ್ರಿಂದ, ಬಸ್ಸು ಎಲ್ಲ ಫ್ರೀ ಇರೋದ್ರಿಂದ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ಅನ್ನೋದು ಒಂದು. ಆರಾಮಾಗಿ ಒಂದು ಬಸ್ಸಲ್ಲೇ ಬರ್ಬೋದಲ್ಲ. ಇವಾಗ ಬಸ್ಸಲ್ಲೂ ಅಷ್ಟೇ ಟ್ರಾವೆಲ್ ಮಾಡ್ತೀವಿ, ಆಟೋದಲ್ಲೂ ಅಷ್ಟೇ ಟ್ರಾವೆಲ್ ಮಾಡ್ತೀವಿ. ಏನಕ್ಕೆ ದುಂದು ವೆಚ್ಚ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಮಾಡೋದ್ರಲ್ಲಿ ಖರ್ಚು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಸೇಫ್ ವೇ ಯಾವ್ದ್ರಲ್ಲಿದೆ, 1/4 ಗಂಟೆ ಬಸ್ಸಲ್ಲಿ ಬಂದ್ರೆ ಇನ್ನೊಂದು ಅರ್ಧ ಗಂಟೆ ಆಟೋದಲ್ಲಿ ಕರ್ಕೊಂಬರ್ತೀನಿ. ಏನಪ್ಪಾ ಏನೋ ಹಂಗೆ ಅಂದ್ರೆ ನೋಡ್ತೀನಿ ಸಿಚುವೇಶನ್ ಹೆಂಗಿದೆ. ಹಾಯ್ ಮಾಡ್ತಾ ಇದ್ದಾನೆ ನನ್ ಮಗ, 1 ನಿಮಿಷ ತೋರಿಸ್ತೀನಿ. ಸಿಚುವೇಶನ್ ಮೇಲೆ ನಾನು ಓಡಾಡೋ ಅಂತದ್ದು ಇದು ತೋರಿಸ್ತೀನಿ. ಸೊ ಬನ್ನಿ, ಇವಾಗ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನನ್ ಮಗನ್ ಫಸ್ಟ್ ತೋರಿಸ್ಬಿಡ್ತೀನಿ ನಿಮ್ಗೆ. ಅವ್ನು ತುಂಬಾ ಹಾಯ್ ಮಾಡ್ತಾ ಇದ್ದ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ 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 ಮಾಡು. ಅವನ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ. ಬಾರೋ ಇಲ್ಲಿ, ಬಾ. ಏನದು? ನೋಡಿ, ನಾನು ಬರೋ ಅಷ್ಟರಲ್ಲಿ ನಮ್ಮಪ್ಪ ಅಮ್ಮಂಗೆ ಪೂಜೆ ಎಲ್ಲ ಮಾಡಿದ್ದಾರೆ. ಹೂವೆಲ್ಲ ಇಟ್ಟು, ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡೋರೆ. ಇದಮ್ಮ ಉಟ್ಕೊಂಡಿದಾರಲ್ಲ ಸೀರೆ, ಮೀನ್ಸ್ ಈ ಫೋಟೋ ಬಂದು ನನ್ನ ಮದ್ವೆದು ನೋಡಿ. ಸ್ಯಾರಿನೂ ಅಷ್ಟೇ, ರಿಸೆಪ್ಷನ್ದು. ನಾನು 1 ಟೈಮ್ ಉಟ್ಕೊಂಡಿದ್ದೆ ಆ ಸ್ಯಾರಿನ. ಇವಾಗ ಏನಾದ್ರೂ ಇಡಬೇಕು ಮುಂದೆ, ಏನಾದ್ರೂ ಇವಾಗ ಪ್ರಿಪೇರ್ ಮಾಡ್ತೀನಲ್ಲ ಅಡುಗೆ, ಅದ್ ಮುಂದೆ ಇಡ್ತೀನಿ. ನೋಡಿ, ಬಂದಿದ ತಕ್ಷಣ ಅಂಗಡಿಗೇನೋ ಕರ್ಕೊಂಡು ಹೋಗಿದ್ರು ಚಿಕನ್ ಮಟನ್ ತರಕ್ಕೆ. ಚಿಕನ್ ತಂದಿದ್ದಾರೆ ಅನ್ಸುತ್ತೆ, ನಾನು ಮಟನ್ ಬೇಡ ಅಂದಿದ್ದೆ. ಏನ್ ತಂದ್ರ?
ತಿನ್ನೋಗಪ್ಪ ನೀನು. ನಡಿ ಮಾಡ್ಕೊಡ್ತೀನಿ ನಡಿ. ಏಯ್ ನಡೀರೋ. ಏನಪ್ಪ ಇದ್ ಮಾಡ್ಕೊಡ್ತೀನಿ ನಡಿ. ಮೂತಿ ಒರ್ಸ್ಕೊ ನಡಿ ಫಸ್ಟ್. ಜಾಗ ಬಿಡು, ಜಾಗ ಬಿಡ್ರೋ. ಏನಮ್ಮ? ಚಿಕನ್ ತಂದವ್ರೆ, ಚಿಕನ್ ಬಿರಿಯಾನಿ ಮಾಡ್ಬಿಡ್ತೀನಿ ಈಗ. ಅದೇ ಕ್ವಿಕ್ ಆಗೋದು. ಏನಪ್ಪ ಮಾಡೋದು ಅನ್ಸುತ್ತೆ, ಅಷ್ಟು ದೂರದಿಂದ ಬಂದು ಸಾಕಾಗಿರುತ್ತಲ್ಲ, ಅದಕ್ಕೋಸ್ಕರ. ಮೊಟ್ಟೆ ತಂದವ್ರೆ, ಇನ್ನೇನು ಪುಡಿಗಳೆಲ್ಲ ಮನೇಲೇ ಇದೆ. ಇವಾಗ ನನ್ನ ಮಗಳಿಗೆ ಪಾಪ್ಕಾರ್ನ್ ಮಾಡ್ಕೊಡ್ಬೇಕಂತೆ. ಬರ್ರೋ ಈ ಕಡೆ. ಏನ್ ಬೇಕು? ಏನಪ್ಪ ಏನಾಯ್ತಲ್ಲಿ? ನೋಡು, ಪಪಾಯ ತಿಂದಿರೋದ್ ಮೂತಿ ಒರ್ಸ್ಕೊಂಡಿದ್ಯಾ? ಪಾಪಾಯ. ಐ ಐ ಅಂದ್ರೆ ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದೀನಿ ನಾನು, ಅದನ್ನ ತೋರಿಸ್ತಾವನೆ. ತೆಗಿ ತೊಳ್ಳೆ. ಆಯ್ತಾ ಆಯ್ತಾ. ಬಂತು ಬಂತು ಮಿಯಾವ್ ಬಂತು ಬಂತು. ಓನಮ್ಮ. ನೋಡ್ದಾ ಹೆಂಗ್ ಎತ್ತದ? ಇದೇನಿದು? ದ್ರಾಕ್ಷಿ ಎಲ್ಲ ಇದು, ಗೋಡಂಬಿ. ಅವ್ನು ನೋಡ್ತಾ ಇರೋದ್ ನೋಡ್ರಿ, ಹಿಂಗ್ ನೋಡ್ತಾವನೆ. ಒಮ್ಮೊಮ್ಮಮ್ಮ ಒಮ್ಮೊಮ್ಮಮ್ಮ. ಗುಂಡ ಕೊಡು, ಬೇಡ ಕೊಡಪ್ಪ. ಇಲ್ಲಿ ಹಾಕೋ, ಅದ್ರೊಳಗಡೆ ಹಾಕೋ. ಯಾವ್ದ್ರಲ್ಲಿ ಹಾಕೊಡ್ಬೇಕು? ಬಟ್ಲಲ್ಲ? ನೋಡ್ರಿ ಎಷ್ಟ್ ಎತ್ಕೊಂಡವನೆ. ಎಲ್ಲಪ್ಪ ಬಟ್ಲೆಲ್ಲಪ್ಪ? ಇಷ್ಟೊಂದು ತಿನ್ನಕ್ಕಾಗಲ್ಲ, ಇರು ಒಂದ್ ನಿಮಿಷ. ಓಹೋ, ನೋಡ್ರಿ ಇವನ್ ಕತೆ. ಪಿಸ್ತಾ ಬೇಕಪ್ಪ ನಿಂಗೆ? ಇರು ನನ್ ಕೈ ಸಿಗಾಕೊಂಡ್ಬಿಡ್ತು. ಬೀಜ ತೆಕ್ಕೊಡ್ತೀನಿ ಇರಪ್ಪ, ಹಂಗೆ ತಿನ್ಬಿಟ್ಟಿರ ನೀವು. ನಾನು ತೆಕ್ಕೊಡ್ತೀನಿ, ಕೊಡೋಲ್ಲ. ನಿಂಗೇನ್ ತೆಗಿಯಕ್ ಬರುತ್ತೇನೋ? ಅದಕ್ಕೆ ಹಾಯ್ ಮಾಡು. ಇಲ್ಲಿ ನೋಡಿ, ಇಲ್ಲಿ ಮಮ್ಮ ಹಾಯ್ ಮಾಡು. ತೆಗ್ಯಕ್ ಬರಲ್ಲ ಇರೋ. ಆದಷ್ಟು ನೋಡ್ರಿ ಬೀಜನ ಅವಾಯ್ಡ್ ಮಾಡ್ಬೇಕು, ಮಕ್ಳ ಹತ್ರ ಕೊಡ್ಬಾರ್ದು. ನಮ್ಮಪ್ಪ ಬೆಳಗ್ಗೆ ಏನ್ ತಿಂದವ್ರೆ ಅಂತ ತೋರಿಸ್ತೀನಿ. ನಾನು ಹೆಂಗೆ ಪಾತ್ರೆ ಇದೆಲ್ಲ ತೊಳೆದು ನೀಟ್ ಮಾಡಿ ಹೋಗಿರ್ತೀನೋ ಹಂಗೆ ಇರುತ್ತೆ. ಇಲ್ಲಿ ನೋಡಿ, ಇಡ್ಲಿ ಏನೋ ತರ್ಸ್ಕೊಂಡು ತಿಂದವ್ರೆ ಅಷ್ಟೇ. ಅಲ್ಲ, ಇಡ್ಲಿ ತಗೊಂಬಂದು ತಿಂದವ್ರೆ ಅಷ್ಟೇ, ಆಯ್ತಾ. ಇವಾಗ ನಾನು ಪಾತ್ರೆ ಸಾಮಾನು ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಹಂಗೆ ಇದೆ ಅಂತಂದ್ರೆ, ಫುಲ್ಲು ಹೆಂಗೆ ತೊಳೆದ್ಬಿಟ್ಟು ಹೋಗಿರ್ತೀನೋ ಹಂಗೆ ಇರುತ್ತೆ. ಇನ್ನೇನು ಮಾಡ್ಕೊಳಲ್ಲ, ಮಾಡಕ್ ಬರೋದೂ ಇಲ್ಲ. ಫಸ್ಟ್ ಆಫ್ ಆಲು ಹಾಲು ಒಂದು ಕಾಯಿಸ್ಕೊಂತಾರೆ ಅಷ್ಟೆ, ಇನ್ನೇನಿಲ್ಲ. 3 ಟೈಮು ಅಚ್ಚುಕಟ್ಟಾಗಿ ಹೋಟ್ಲಲ್ಲೇ ತಿಂತಾರೆ. ಏನ್ ತಿಂದಪ್ಪ? ಅಲ್ಲಿಂದ ಕಾಲ್ ಮಾಡ್ತೀನಿ ನಾನು ಅಪ್ಪಂಗೆ. ಅಪ್ಪ ಊಟ ಆಯ್ತಾಪ್ಪ, ಏನ್ ತಿಂದೆ ಅಪ್ಪ ಅಂತಂದ್ರೆ, ನಾನೇನೋ ತಿಂದಿದ್ದೀನಿ, ನಿಂಗೆ ಯಾಕಮ್ಮ, ನೀನು ಆರಾಮಾಗಿರಮ್ಮ, ನಾನು ಹೊಟ್ಟೆ ಹಸ್ಕೊಂಡಂತೂ ಇರಲ್ಲ, ತಿಂತೀನಿ, ನನ್ನ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡ್ರಿ ಅಂತಾರೆ. ಏನಕ್ಕೆ ಹಿಂಗೆ ಅಂತಾರೆ ಅಂತಂದ್ರೆ, ನಮ್ಮಪ್ಪ ಇವಾಗಿಂದ ಅಂತಲ್ಲ, ನಮ್ಮಪ್ಪ ಅವಾಗಿಂದನೂ ಹಂಗೇನೆ. ಅವ್ರದ್ದು ಏನೇ ಇರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಏನೊಂದು ನಮ್ಮ ಹತ್ರ ಅವರು ಹೇಳ್ಕೊಳಲ್ಲ. ಏನಕ್ಕೆ ಅಂತಾನೆ ಹೇಳ್ತಾರೆ. ಏನಕ್ಕೆ ಹೇಳ್ಕೊಳಲ್ಲ ಅಂತಂದ್ರೆ, ನಮ್ಮಿಂದ ಅವ್ರಿಗೆ ನೋವು ಆಗ್ಬಾರ್ದು, ಮೊದಲೇ ನೋವಲ್ಲಿರ್ತಾರೆ, ನಮ್ದು ಅವ್ರಿಗೆ ನೋವು ಕೊಡಬಾರ್ದು ಅಂದ್ಬಿಟ್ಟು ಅವರೇ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ ಒಂದೊಂದ್ಸಲಿ. ಏನು ನೋವು ಬಂದರೂ ಹೇಳಲ್ಲ. ನಂಗೆ ಅದಕ್ಕರ್ಧ ಭಯ. ಏನು ಗೊತ್ತಾ ಭಯ ನನಗೆ? ನಮ್ಮಪ್ಪ ಬಾಯಿ ಬಿಟ್ಟು ಹೇಳಲ್ಲ. ಏನಾದರೂ ನೋವು, ತಲೆನೋವು, ಕೈ ನೋವು, ಕಾಲು ನೋವು ಏನೂ ಹೇಳಲ್ಲ. ಅವ್ರ ಪಾಡುಗವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ತೋರಿಸ್ಕೊತಾರೆ, ಅಚ್ಚುಕಟ್ಟಾಗಿ ತಿಂತಾರೆ. ಇವಾಗ ಮಕ್ಕಳವ್ರೆ ಹೇಳಬೇಕು, ಕೆಲವೊಂದು ಹೇಳ್ತಾರೆ, ಕೆಲವೊಂದು ಬೇಡ, ನಮ್ಮಿಂದ ಅವ್ರಿಗೆ ನೋವು ಕೊಡೋದು ಬೇಡ, ಅವ್ರ ಕೆಲಸ ಕಾರ್ಯಗಳಿರುತ್ತೆ ಅಂತ ಈ ರೀತಿ ಯೋಚನೆ ಮಾಡ್ತಾರೆ. ಏನಪ್ಪ ಸಾಕು ನಡಿಯಪ್ಪ. ಈಗ ನನ್ನ ಮಗಳದು ಒಂದೇ ಹಠ, ಪಾಪ್ಕಾರ್ನ್ ಮಾಡ್ಕೊಡು.
ನೋಡ್ರಿ ಬಂದಿದ ತಕ್ಷಣ ಒಂದ್ ನಿಮಿಷನೂ ರೆಸ್ಟ್ ಇಲ್ಲ ನಮ್ಗೆ. ಮಕ್ಳು ಸ್ವಲ್ಪ ದೊಡ್ಡವರಾಗೋವರ್ಗುನು ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ನಮ್ಮಮ್ಮದಿರುನು ಹಿಂಗೆ ಅಲ್ವಾ, ನಮ್ ಕಾಟ ಎಲ್ಲ ತಡ್ಕೊಂತ ಇದ್ರು. ಇವಾಗ ನಮ್ಮ ಮಕ್ಳು ಅಲ್ಲ, ನಾನು ಇನ್ನ ಪೇಶನ್ಸ್ ಕಲಿಬೇಕು ಬಿಡಿ ತುಂಬಾನೇ. ನಮ್ಮಮ್ಮಂದು ಪೇಶನ್ಸ್ ನಾನ್ ಕಲಿಬೇಕು ಅಂತಂದ್ರೆ ಆಗಲ್ಲ. ನಮ್ಮಮ್ಮನ್ ತಾಳ್ಮೆ ಕಲಿಯಕ್ಕೆ ಆಗಲ್ಲ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಸ್ಪೂನ್ ಇತ್ತು, ಏನೇನಾಗೋಯ್ತೋ ಗೊತ್ತಿಲ್ಲ. ಟೈಮಿಗೆ ಒಂದು ಸಿಗಲ್ಲ. ಪಾಪ್ಕಾರ್ನ್ ಆರೋಗ್ಯಕ್ಕೇನು ಒಳ್ಳೇದಲ್ಲ, ಬಟ್ ಒನ್ಸ್ ಇನ್ ಎ ವೈಲ್ ಅಂತ ಕೊಡಬಹುದಷ್ಟೆ. ಇವಾಗ ಆ ಕಡೆ ಪಾಪ್ಕಾರ್ನ್ ಬಿಟ್ಟಿದೀನಿ. ಏನ್ ಗೊತ್ತಾ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು 2 ಮಕ್ಳು ಇಟ್ಕೊಂಡು, ಹೆಂಗೆ ಏನು ಅಂತ ಕೆಲವ್ರಿಗೂ ಕಮೆಂಟ್ ಹಾಕ್ತಾನೆ ಇರ್ತೀರಪ್ಪ, ನೀವು ತುಂಬಾ ಗ್ರೇಟು, ಹೆಂಗೆ ಆ ಒಂದು ಸ್ಟ್ರಗಲ್, ಆ ಒಂದು ಮೆಂಟಲ್ ಸ್ಟ್ರೆಸ್ ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ. ನೋಡಿ, ಇವಾಗ ಬಂದಿದ್ದ ತಕ್ಷಣ ಕೂತ್ಕೊಂಡ್ಲು ಇಲ್ಲ ನಾನು, ಆಯ್ತಾ. ನಮ್ಮಪ್ಪ ಚಿಕನ್ ತಗೊಬಂದ್ರು, ಈ ಸೈಡ್ ಪಾಪ್ಕಾರ್ನ್ ಇಟ್ಟಿದ್ದೀನಿ, ಈ ಕಡೆ ಮಗ ಹಿಂಗಾಡ್ತಿದ್ದ. ಇವಾಗ ಈ ಕಡೆ ನಾನು ಬಿರಿಯಾನಿಗೆ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆಕ್ಚುಲಿ ಸೋಂಬೇರಿನೇ, ಬಟ್ ನನ್ನ ಹಸ್ಬೆಂಡ್ ಹೋದ್ಮೇಲೆ, ನಮ್ಮಮ್ಮ ಹೋದ್ಮೇಲೆ ಎಷ್ಟೆಲ್ಲ ನಾನು ರೆಸ್ಪಾನ್ಸಿಬಲ್ ಆಗಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇನ್ ಕೇಸ್ ನಾನು ಏನಾದ್ರೂ ಯೂಟ್ಯೂಬ್ ಮಾಡಿಲ್ಲ ಅಂದಿದ್ದಿದ್ರೆ ಬಹುಶಃ ನಾನು ಇಷ್ಟು ಮಟ್ಟಿಗೆ ಆಕ್ಟಿವ್ ಇರ್ತಿರ್ಲಿಲ್ಲ. ಕೆಲವೊಂದ್ಸಲಿ ನನ್ನ ವಿಡಿಯೋ ನಾನೇ ನೋಡ್ಕೊಂತೀನಲ್ಲ, ಅವಾಗ ನಂಗೆ ಅನ್ಸುತ್ತೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ನಾ ಅಂತ. ಅದಕ್ಕೆ ಯಾರೂನು ಐಡಲ್ ಆಗಿ ಕುತ್ಕೊಂಬೇಡಿ, ಏನಾದ್ರೂ ಒಂದು ಮಾಡ್ತಾನೆ ಇರಿ. ನೋಡಿ, ಅಲ್ಲಾಗ್ಲೇ ಕಿಚ್ಚಕ್ ಸ್ಟಾರ್ಟ್ ಮಾಡಿದ್ರು. ಆಗಾಯ್ತು ಪಾಪ್ಕಾರ್ನು. ಏನ್ರ ಅದು? ಆಯ್ತಿರು, ಪಾಪ್ಕಾರ್ನ್ ಕೊಡ್ತೀನಿರು. ಯಾಕೆ ಕೊಡಲ್ಲ ಗುಂಡಂಗೆ? ನೋಡಿ, ಸ್ವಲ್ಪ ಚಿಕನ್ ತೊಳ್ಕೊಂತಾ ಇದ್ದೀನಿ, ಅರ್ಶಿನ ಎಲ್ಲ ಹಾಕೊಂತೀನಿ. ಇವಾಗ ಅದೇನೋ ಒಂದು ಅಭ್ಯಾಸ ನನಗೆ, ಕೈ ತೊಳೆಯೋದು, ಹೋಗಿ ಕೈ ವಾಶ್ ಮಾಡ್ಕೊಳ್ಳೋದು. ಯಾವಾಗೂ ಹಂಗೆ ಮಾಡ್ತೀನಿ ನಾನು. ಒಂದೊಂದ್ ನಿಮಿಷಕ್ಕೂ ಹೋಗಿ ಕೈ ಹಿಂಗ ಟವಲ್ ತಗೊಂಡು ಒರ್ಸ್ಕೊತಾ ಇರ್ತೀನಿ. ಏನ್ರಪ್ಪ ಅದು? ಚಿಕನ್ ಆಕ್ಚುಲಿ ನಾವು ರೆಡಿ ಚಿಕನ್ ತಂದ್ಬಿಡ್ತೀವಿ. ಯಾಕೆಂತಂದ್ರೆ ನಾವು 1/2 ಇಂದ 1/4 kg ಅಷ್ಟೇ, ಅದ್ರ ಮೇಲೆ ಜಾಸ್ತಿ ತರಲ್ಲ. ಯಾರು ನೆಂಟ್ರು ಬಂದ್ರೆ ಜಾಸ್ತಿ ತರ್ತೀವಿ. ಏನಮ್ಮ ಬತ್ತೀನಿರೋ ಅವನ್ಗೆ. ಯಾಕಪ್ಪ ನೀನು ಹೊಡಿಬೇಕಂತೆ ಅವನ್ಗೆ? ಏನಮ್ಮ ಬಂದೇ ಇರು. ಬಿರಿಯಾನಿ ಮಾಡೋದ್ ಬೇಡವಾ ನಿಂಗೆ? ಬಿರಿಯಾನಿ ಮಾಡ್ತಾ ಇದೀನಿ. ಈಗ ಪಾಪ್ಕಾರ್ನ್ ರೆಡಿ ಆಗಿದೆ ನೋಡಿ. ಒಂದೇ ಪ್ಯಾಕೆಟ್ ಹಾಕದ್ ನಾನು, ಜಾಸ್ತಿ ಏನು. ಇರಪ್ಪ, ಬಿಸಿ ಫ್ಲೇಮು ಕಮ್ಮಿ ಇಟ್ಕೋಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಏಯ್ ಗುಂಡ, ಇದು ಗೋಲ್ಡನ್ ಸಿಸಲ್ ಬರುತ್ತಲ್ಲ, ಅದನ್ನ ಹಾಕಿದ್ದೆ. ತಗೊಳ, ಹಾಕೊಂಡ್ ಕೊಡೋಗು. ನಿಂಗೂ ಕೊಡ್ತೀನಿ ಇರಮ್ಮ. ಏನಮ್ಮ? ಇರ್ರೋ ಒಂದ್ ನಿಮಿಷ, ಬಿಸಿ ಐತೆ. ತಗೊಳ, ಹೋಗ್ರ ತಿನ್ನೋಗ್ರ. ಆ ಕಡೆ ಬಿಸಿ ಹೋಗ್ರ, ಕೂತ್ಕೋ ಹೋಗ್ರ. ಆಕ್ಚುಲಿ ನಂಗೂ ಪಾಪ್ಕಾರ್ನ್ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್. ಬಿಸಿ ಮಮ್ಮ ಕೊಡಪ್ಪ.
ಇವಾಗ ತೋರಿಸ್ತೀನಿ ನೋಡಿ, ನನ್ನ ಮಗ ನನಗ್ ಕೊಡು ಅಂದ್ರೇನೆ ಕೊಡಲ್ಲ. ಮಮ್ಮ ಕೊಡಪ್ಪ, ಮಮ್ಮ ಕೊಡಪ್ಪ. ನೋಡ್ರಿ, ನೋಡ್ದಾ? ಏಯ್ ನನ್ ಮಗನೇ, ಕೊಡು ಮಮ್ಮ, ಕೊಡು ಮಮ್ಮ, ಕೊಡು. ವದೆ ಕೊಡು ಅಂತ ಇಲ್ಲ, ನಾನು ಪಾಪ್ಕಾರ್ನ್ ಕೊಡು ಅಂತ ಇರೋದು. ನೋಡ್ರಿ ಇಲ್ಲಿ ನೋಡ್ರಿ. ಕೊಡು, ಹೋಗಲ್ಲಿ ನನ್ ಮಗಳು ಕೊಡ್ತಾಳೆ. ನೋಡ್ದಾ? ಹಾಯ್ ಮಾಡ್ಸಿನಿ. ಇವತ್ತೇನ್ ಗೊತ್ತಾ, ನಾನು ಹಂಗೆ ಮಾತಾಡ್ಕೊಂಡೆ ಅಡ್ಗೆ ಮಾಡೋಣ ಅಂತ. ಯಾವಾಗ್ಲೂ ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಇವತ್ತು ಹಂಗೆ ಮಾತಾಡ್ಕೊಂಡು ಅಡ್ಗೆ ಮಾಡ್ತೀನಿ ಅಂತ ಫಸ್ಟು ಇವಾಗ ಪಾತ್ರೆ ಇಟ್ಟಿದ್ದೀನಿ. ಹಂಗೆ ನಿಮ್ಮ ಹತ್ರ ಕೆಲವಷ್ಟು ವಿಷಯಗಳನ್ನು ಸಹ ಶೇರ್ ಮಾಡ್ತೀನಿ. ನನಗನ್ಸಿದ್ದು ಕೆಲವೊಂದು ವಿಚಾರಗಳು ನಿಮ್ಮ ಹತ್ರನೂ ಹೇಳ್ಕೊತೀನಿ ನಾನು ಇವತ್ತು. ಏನಪ್ಪಾ ಅಂತಂದ್ರೆ, ಮೊದಲನೇದು, ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಲಿ ಆಗಿರ್ಬೋದು, ಕಷ್ಟದಲ್ಲೇ ಆಗಿರ್ಬೋದು, ಇವಾಗ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ, ಸೆಲ್ಫ್ ರೆಸ್ಪೆಕ್ಟು, ನಮ್ಮತನ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಕರೆಕ್ಟಾ? ಏನಂದ್ರೆ, ಜನ ನಾವು ಸ್ವಲ್ಪ ಕೆಳಗೆ ಬಿದ್ದಿದ್ದೀವಿ ಅಂದಿದ ತಕ್ಷಣ, ಬಿದ್ದಿರಲ್ಲ ಬಟ್ ಅನ್ಕೊಂತಾರೆ ಅಂತ, ಬಿದ್ದಿದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ನಮ್ಮನ್ನ ಸವಾರಿ ಮಾಡಕ್ ಬಂದ್ಬಿಡ್ತಾರೆ. ಅವ್ರದೇ ಆದಂತಹ ಏನಂತಾರೆ, ಸರ್ಕಲ್ನ ನಮಗೆ ಹಾಕೋದಕ್ಕೆ ಬರ್ತಾರೆ. ಸೊ ಅದಕ್ಕೆ ಯಾರೋ ಅವಕಾಶ ಕೊಡಬೇಡಿ. ಯಾರೇ ಆಗಿರ್ಬೋದು, ಗಂಡು ಮಕ್ಕಳು, ಹೆಣ್ಮಕ್ಳು, ದೊಡ್ಡವರು, ಚಿಕ್ಕವರು ಅಂತ ಏನಿಲ್ಲ, ಯಾರೇ ಆಗಿರ್ಬೋದು. ಫಸ್ಟು ಮೈಂಡು, ನಮ್ಮ ಮನಸ್ಸು, ಇಷ್ಟು ನಮಗೆ ಬೇಕಾಗಿರೋದು. ಆಯ್ತಾ? ಕರೆಕ್ಟಾ ನಾನು ಹೇಳಿರೋದು? ನನ್ನ ಅನುಭವಕ್ಕೆ ಬಂದಿರೋ ಅಂಥದ್ದು. ಇವಾಗ ಪಲಾವ್ ಸಾಮಾನು ಹಾಕೊಂಡಿದೀನಿ, ಸಿಡಿತೈತೆ, ನೀರಿಗೆರೇನಾರು ಇತ್ತಾ ಅಂತ. ನಾನು ಅಡುಗೆ ಪದಾರ್ಥಗಳು ಅಮ್ಮ ಹೋದಾಗಿಂದ ಸ್ಟಾಕ್ನ ಇಟ್ಕೋತಾ ಇಲ್ಲ. ಬೇಕಾದ್ರೆ ತರಿಸ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ತರಿಸಿ ಇಟ್ಕೊಳಕ್ ಹೋಗಲ್ಲ. ಸುಮ್ಮನೆ ವೇಸ್ಟು, ಎಷ್ಟು ಬೇಕು ಅಷ್ಟೇ ತರಿಸೋ ಅಂಥದ್ದು. ಇವಾಗ ಈರುಳ್ಳಿ ಹಾಕೊಂಡಿದ್ದೀನಿ. ಇನ್ಸ್ಟಂಟ್ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾ ಇರೋವಂಥದ್ದು. ನೋಡಿ, ದೋಸೆ ಮಗ್ಸರ್ ಸಿಕ್ತು ಅಂದ್ಬಿಟ್ಟು ಅದೇ ತಗೊಂಬಿಟ್ಟೆ. ನನಗೆ ನನ್ನ ಮಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾನೇ ನಾನು ಸಾಲ್ಟ್ ಚಿಪ್ಸ್ ಕ್ರೇವಿಂಗ್ಸ್ ಇತ್ತು ನನಗೆ. ಹೆಣ್ಮಗು ಟೈಮಲ್ಲಿ, ನನ್ನ ಮಗಂದು ಪ್ರೆಗ್ನೆನ್ಸಿಲಿ ಖಾರ ತಿಂತಿದ್ದೆ ನಾನು. ಅದು ಹೇಳ್ತಾರೆ, ಬಟ್ ನೀವು ಕೂಡ ಹಿಂಗೆ ಚಿಪ್ಸ್ ಕ್ರೇವಿಂಗ್ಸ್ ಇತ್ತಾ ನಿಮಗೆ ಅಂತ ಕಮೆಂಟ್ ಮಾಡಿ ಆಯ್ತಾ? ತುಪ್ಪ ಹಾಕೊಳ್ಳೋದು ಮರ್ತೆ, ಲಾಸ್ಟಲ್ಲಿ ಹಾಕೋತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಅನುಭವದ ಮಾತು. ಏನಪ್ಪ ಇವಳು ಈ 35 ವರ್ಷಕ್ಕೆ ಇಷ್ಟೊಂದು ಅನುಭವದ ಮಾತು ಹೇಳ್ತಾವಳೆ ಅನ್ಕೋಬೇಡಿ. ಎಲ್ಲಾರ ಜೀವನದಲ್ಲೂ ಆಗಿರುತ್ತೆ. ಏನು 50 ವರ್ಷನೇ ಆಗಿರ್ಬೇಕು ಅನುಭವಕ್ಕೆ ಅಂತ ಏನಿಲ್ಲ. ಅವ್ರವ್ರ ಲೈಫಲ್ಲಿ ಆಗಿರೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಯಾರಿಗೂ ನನ್ಗೆ ಇತ್ತೀಚೆಗೆ ನನಗೆ ಅನಿಸಿರೋ ಅಂಥದ್ದು, ಯಾರಿಗೂ ತುಂಬ ಒಳ್ಳೆಯವರಾಗಕ್ಕೆ ಹೋಗ್ಬಾರ್ದು ನಾವು. ನಾನು ಸ್ವಲ್ಪ ಹೈಟ್ ಕಮ್ಮಿ, ಅದಕ್ಕೆ ಹಿಂಗೆ ಬಗ್ಗೆ ಎತ್ತಿ ನೋಡ್ಬೇಕು. ಒಳ್ಳೆಯವರಾಗಕ್ಕೆ ಹೋಗ್ಬಾರ್ದು. ಬಿಕಾಸ್ ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ. ಇವಾಗ ನನ್ನ ಮನಸ್ಸಲ್ಲಿ ಏನಿದೆ ಅಂತಂದರೆ, ನನ್ನಿಂದ ಯಾರಿಗೂ ಮೋಸ ಆಗಬಾರ್ದು, ಯಾರಿಗೂ ನನ್ನಿಂದ ಕೆಟ್ಟದಾಗಬಾರ್ದು ಅಂತ ನಾನು ಆದಷ್ಟು ಇದು ಮಾಡ್ತೀನಿ. ಚೆನ್ನಾಗಿರ್ಬೇಕು ಎಲ್ರೂ ಅಂತ.
ಬಟ್ ಕೆಲವರು ಹೆಂಗ್ ಅನ್ಕೊಬಿಡ್ತಾರೆ ಅಂತಂದ್ರೆ ನನ್ನನ್ನೇ ಕೆಟ್ಟವಳು ಮಾಡ್ಬಿಡ್ತಾರೆ ಒಂದೊಂದ್ಸಲಿ. ಹೋಗಿ ಬಂದು ಅದೇನೋ ಅಂತಾರಲ್ಲ ನಮ್ ತಲೆಗೆ ಬರುತ್ತೆ ಅಂತ ಹಂಗಾಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಒಳ್ಳೆಯವ್ರಾಗಿರಕ್ ಹೋಗ್ಬೇಡಿ, ಸೆಲ್ಫಿಶ್ ಆಗಿರಿ ಆದಷ್ಟು, ಆಯ್ತಾ. ಸೆಲ್ಫಿಶ್ ಆಗಿರೋದ್ರಿಂದ ಏನೂ ತಪ್ಪಿಲ್ಲ ನನ್ನ ಪ್ರಕಾರ, ಆಯ್ತಾ. ಇವಾಗ ಆಕ್ಚುಲಿ ಈ ವ್ಲಾಗ್ ಮಾಡೋ ಪ್ಲಾನೇ ಇರಲಿಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಈ ಪೇಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ, ಆಯ್ತಾ. ಇವಾಗ ನನಗೆ ರುಬ್ಕೊಂಡೆಲ್ಲ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಮೊನ್ನೆ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ ನಾನು ಪಲಾವ್ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನೇ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹಸಿಮೆಣಸಿನ್ಕಾಯಿನೂ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನು ಚಿಕನ್ ಹಾಕೊಂಡಿದ್ದೀನಿ, ಅದು ಸ್ವಲ್ಪ ರೋಸ್ಟ್ ಆಗಲಿ ಅಂದ್ಬಿಟ್ಟು. ಇವಾಗ ಟೊಮೆಟೊ ಹಾಕೊತೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ. ಇದು ಒಂಥರ ಬೇರೆ ಥರ ಫ್ಲೇವರ್. ಏನು ಗೊತ್ತಾ, ಬಿರಿಯಾನಿನ ಹೆಂಗೆ ಮಾಡಿದ್ರು ಟೇಸ್ಟ್ ಬಂದೇ ಬರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಸೈಲೆಂಟಾಗಿ ಇದ್ದೀವಿ ಅಂದಿದ ತಕ್ಷಣ ಎಲ್ಲರೂ ಮಾಡೋದೆಲ್ಲ ನಾವು ನೋಡ್ಕೊಂಡು ಒಂದು ಕಡೆ ನಿಂತಿರ್ತೀವಿ. ಫಾರ್ ದ ಎಕ್ಸಾಂಪಲ್, ಇವಾಗ ಅಡುಗೆ ವಿಷಯಕ್ಕೆ ಬರೋಣ. ಯಾರೋ ಅಡುಗೆ ಮಾಡ್ತಾ ಇರ್ತಾರೆ, ನಮಗೂ ಬರ್ತಾ ಇರುತ್ತೆ. ಬಟ್ ನಾವೇನಕ್ಕೆ ಸೈಡಲ್ಲಿ ನಿಂತಿರ್ತೀವಿ ಅಂತಂದರೆ, ಅವರಿಂದ ನೋಡಿ ಏನಮ್ಮ ಖಾಲಿ ತಗೋ ಚಿಪ್ಸ್ ತಿನ್ನೋ, ಪಾಪ್ಕಾರ್ನ್ ಅಷ್ಟೇ, ಜಾಸ್ತಿ ತಿನ್ಬಾರ್ದು ಅಷ್ಟೇ ಚಿನ್ನಿ. ಇದೈತೆ ತಗೋ, ಗೋಡಂಬಿ ಬೇಡವಾ. ಅವರಿಂದ ನೋಡಿ ಕಲಿಯೋ ಅಂಥದ್ದು ಇರುತ್ತೆ ಅಂತ ಒಂದು ನೋಡ್ಕೊಂಡು ನಿಂತಿರ್ತೀವಿ. ಇಲ್ಲ ಅಂದ್ರೆ ಅವ್ರು ಆಲ್ರೆಡಿ ಅರ್ಧ ಸ್ಟಾರ್ಟ್ ಮಾಡಿರ್ತಾರೆ, ನಾವು ಹೋಗಿ ಸೆಂಟ್ರಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಕಾರಣಕ್ಕೆ ಸುಮ್ಮನೆ ನಿಂತಿರ್ತೀವಿ. ಅದನ್ನ ಜನ ಹೆಂಗೆ ತಿಳ್ಕೊಂತಾರೆ ಅಂತಂದ್ರೆ, ಇವಳಿಗೆ ಕೈಲಾಗಲ್ಲ, ಇವಳಿಗೆ ಮಾಡಕ್ ಬರಲ್ಲ, ಇವಳಿಗೆ ಏನೂ ಬರಲ್ಲ. ದಟ್ ಈಸ್ ಅ ರಾಂಗ್ ಪರ್ಸೆಪ್ಷನ್, ಆಯ್ತಾ. ಕರೆಕ್ಟಾ ನಾನು ಹೇಳಿರೋದು? ಇದು ಕರೆಕ್ಟಾಗೇ ಇರುತ್ತೆ. ಇವತ್ತೇನಪ್ಪ ಇವಳು ಇಷ್ಟೊಂದು ಮಾತಾಡ್ತಾವಳೆ ಅಂತ ಅನ್ಕೊತಾ ಇರ್ಬೋದು ನೀವು. ಬಟ್ ನಾನು ಯೂಶ್ವಲಿ ಇದ್ರ ಬಗ್ಗೆನೇ ಮಾತಾಡಬೇಕು ಅಂತ ಏನಿಲ್ಲ. ಕೆಲವೊಂದಷ್ಟು ಮಾತಾಡಬೇಕು ಅನ್ಸ ಖಂಡಿತ ಮಾತಾಡ್ತೀನಿ. ಇವಾಗ ಇದು ಬೇಯ್ಲಿ. ಖಾಲಿ ಸರಿ. ಇವಾಗ ರ್ಯಾಂಡಮ್ ಆಗಿ ನಾನು ಎಲ್ಲಾನು ಹಾಕ್ತಾ ಇರೋವಂಥದ್ದು. ಇದು ಹಳ್ಳಿದು ಚಿಕನ್ ಅಥವಾ ಮಟನ್ದು ಬಿರಿಯಾನಿ ಪೌಡರ್. ಅಲ್ಲೇ ಐತೆ ಹೋಗಪ್ಪ ಜಿಯಾ ಅಲ್ಲೇ ಐತೆ ಹೋಗು. ಇದಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ನನಗೆ ನಿಜ ಒಂದು ಮೈಂಡು ಫ್ರೆಶ್ ಆಗಬೇಕು ಅಂತಂದರೆ ಯೂಟ್ಯೂಬ್ ಮಾಡಿದ್ರಿಂದನೇ ಕಾರಣ ಆಯಿತು ನನಗೆ. ಇಲ್ಲ ಅಂದಿದ್ರೆ ತುಂಬ ಸಲ ಹೇಳಿದ್ದೀನಿ. ಏನೋ ಅದು ಗುಂಡನಿ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಪುಡಿಗಳೆಲ್ಲ ಹಾಕೊಂಡಿದ್ದೀನಿ, ಧನಿಯಾ ಪುಡಿ, ಚಿಕನ್ ಬಿರಿಯಾನಿ ಪೌಡರ್ ಹಾಕೊಂಡಿದ್ದೀನಿ. ಅಷ್ಟು ಬಿಟ್ರೆ ಏನು ಹಾಕೊಂಡಿಲ್ಲ ನಾನು. ನೀರೆಲ್ಲ ಇವತ್ತು ಮಾತಾಡ್ತಾ ಅಡುಗೆ ಮಾಡಿದ್ದೀನಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ ನನಗೆ, ದೇವರಾಣೆಗೂ ಹೋಪ್ಸೋ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂಚೂರು ಉಪ್ಪು ಹಾಕೊತೀನಿ. ಉಪ್ಪು ಹಾಕೊಳ್ಳೋದೇ ಮರ್ತೋಗಿದ್ದೆ ನೋಡಿ, ಈಗ ನೆನಪಾಯ್ತು ನನಗೆ. ಇಲ್ಲ ಅಂದಿದ್ರೆ ಸಪ್ಪೆ ಆಗ್ಬಿಟ್ಟಿರೋದು ಬಿರಿಯಾನಿ. ಯೂಶಲಿ ನಾನು ಕೂತ್ಕೊಂಡು ಒಂದ್ ಕಡೆ ಮಾತಾಡ್ತಿದ್ದೆ, ಇವತ್ತು ಅಡುಗೆ ಮಾಡ್ಕೊಂಡೆ ಮಾತಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ
ಇವಾಗ ಇನ್ನೂ ಒಂದ್ ಸ್ವಲ್ಪ ಚಿಕನ್ ಮಿಕ್ಕಿದೆ, ಅದ್ರಲ್ಲಿ ಕಬಾಬ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನೋಡ್ಬೇಕು ಏನ್ ಮಾಡೋದು ಅಂತ. ಇವಾಗ ಇದನ್ನೆಲ್ಲ ಎತ್ತಿಡ್ಬೇಕು. ನೋಡಿ ಈ ಕಡೆ ಬಿರಿಯಾನಿ ಇವಾಗ ಇನ್ನೇನು ಮುಚ್ಚಿದ್ರೆ ರೆಡಿ ಆಗ್ಬಿಡುತ್ತೆ. ಕುದಿ ಬರ್ತಾ ಇದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ನನಗೆ ಗಾಬರಿ ಆಗೋಗಿತ್ತು, ಹೆಂಗ್ ಬರುತ್ತಪ್ಪ ಏನೋ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಚೆನ್ನಾಗಾಗಿದೆ. ಇವಾಗ ಒಂದು ಕುದಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ.